ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಹೊಸ ಡಿಸೈನು, ತುಂಬ ಚೆನ್ನಾಗಿದೆ. ಬೀಡೆಡ್ ಡಿಸೈನು, 2 ಲೈನ್ ಬೀಡ್ಸ್ ಬರುತ್ತೆ, ಜೊತೆಯಲ್ಲಿ ಪೀಕೋನು ಬರುತ್ತೆ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ, 0.75 mm. ಆಮೇಲೆ ಈ ಥರದ ರಿಂಗ್ ಬೀಡ್ಸ್ ಮತ್ತು ಅದರ ಮಧ್ಯಕ್ಕೆ ಸೇರಿಸ್ಕೊಳ್ಳೋಕ್ಕೆ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ನಾರ್ಮಲಾಗಿ ಸ್ಮಾಲ್ ಬೀಡ್ಸು 3 mm ಬರುತ್ತಲ್ಲ, ಮೀಡಿಯಮಿಂದು, ಅದನ್ನು ತೊಗೊಂಡಿದ್ದೀನಿ. ಉಪಯೋಗಿಸ್ಕೊಂಡು ಮಾಡ್ತೀನಿ. ತುಂಬ ಚೆನ್ನಾಗಿರೋಂಥ ಡಿಸೈನು, 2 ಸ್ಟೆಪ್ಪಲ್ಲಿದೆ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಈ ಥರ 2 ಡಬಲ್ ಲಾಕ್ ಮಾಡ್ತಾಯಿದ್ದೀನಿ ನಾನು. ಒಂದೇ ಜಾಗದಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಡಬಲ್ ಲಾಕು. ಆಮೇಲೆ 4 ಚೈನು, ನಾರ್ಮಲಾಗಿ ಬೇಸ್ ಲೈನ್ ಯಾವಾಗಲೂ ಮಾಡೋ ಹಾಗೆ ಮಾಡ್ತಾಯಿದ್ದೀನಿ. 4 ಚೈನ್ ಮಾಡಿ ಅಳತೆ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ತುಂಬ ಟೈಟಾಗಿ ಸೇರಿಸ್ಕೋಬೇಡಿ. ಇನ್ನೊಂದು 4 ಚೈನು, 2 ಬ್ಲಾಕ್ 4 ಚೈನ್ ಮಾಡಿಕೊಂಡು ಬಟ್ಟೆಗೆ ಅಳತೆ ನೋಡಿಕೊಂಡು ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಹೆಚ್ಚು ಟೈಟು ಬೇಡ, ಹೆಚ್ಚು ಲೂಸ್ ಬೇಡ, ಆ ಥರ ಸೇರಿಸ್ಕೊಳ್ಳಿ. ಈಗ ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡ್ ಮತ್ತು ಮಡ್ಲಲ್ಲಿ ರೌಂಡ್ ಬೀಡ್ ಹಾಕ್ಕೊಂಡು ಅದನ್ನು ಬೀಡ್ ಲಾಕ್ ಮಾಡ್ಕೊಳ್ಳಿ. ಅಂದರೆ ಒಂದು ಚೈನ್ ಹಾಕ್ಕೊಳ್ಳಿ, ಅದು ಬೀಡ್ ಲಾಕ್ ಆಗುತ್ತೆ. ಆಮೇಲೆ ಅದನ್ನು ಅಳತೆ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಕರೆಕ್ಟಾಗಿ ಮತ್ತು 3 ಸಾರಿ 4 ಚೈನು ಮಾಡ್ಕೊಳ್ಳಿ. ನಾರ್ಮಲಾಗಿ ನಾವು ಎಲ್ಲ ಆರ್ಚ್ಗಳಿಗೆ ಮಾಡೋ ಹಾಗೆ ಸಿಂಗಲ್ ಆರ್ಚ್ ಡಿಸೈನ್ಗಳಿಗೆ ಮಾಡೋ ಹಾಗೆ 3 ಬ್ಲಾಕ್ ಮಾಡ್ಕೊಳ್ಳಿ. ಈ ಥರ 4 ಚೈನು ಬಟ್ಟೆಗೆ ಲಾಕು, 4 ಚೈನು ಬಟ್ಟೆಗೆ ಲಾಕು ಅಂತ 3 ಸಾರಿ ಮಾಡ್ಕೊಳ್ಳಿ. 4 ಚೈನು ಬಟ್ಟೆಗೆ ಲಾಕು, ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಮತ್ತು ರಿಂಗ್ ಬೀಡ್ಸು ಸೇರಿಸ್ಕೊಳ್ಳಿ ಇದೇ ಥರ. ಮತ್ತು ಬೀಡ್ ಲಾಕ್ ಮಾಡಿ ಮತ್ತು ಅದನ್ನು ಬಟ್ಟೆಗೆ ಸೇರಿಸ್ಕೊಂಡು ಈ ಥರ ಮತ್ತು 4 ಚೈನು ಬಟ್ಟೆಗೆ ಲಾಕು. ನಾನಿದು ಸ್ಯಾಂಪಲಲ್ಲಿ ಮಾಡೋದಾದ್ರಿಂದ ಒಂದು 2 ಆರ್ಚ್ ಮಾತ್ರ, 2-3 ಆರ್ಚ್ ಮಾತ್ರ ಮಾಡಿ ತೋರಿಸ್ತೀನಿ. 4 ಆರ್ಚು ಅಂದರೆ ಹೆಚ್ಚು ಮಾಡಲ್ಲ ನಾನು. ನೀವು ಬೇಕಂದರೆ ಸೀರೆಯಲ್ಲಿ ಫುಲ್ ಮಾಡ್ಕೊಳ್ಳಿ. ಸೀರೆಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫುಲ್ ಆರ್ಚ್ಗಳು ಆ ಥರ ಮಾಡೋದು. 10-20 ಆರ್ಚ್ಗಳು ಮಾಡಿದಾಗ ಈ ಥರ 3 ಬ್ಲಾಕು 4 ಚೈನು ಬಟ್ಟೆಗೆ ಲಾಕು, 4 ಚೈನು ಬಟ್ಟೆಗೆ ಲಾಕು ಮಾಡಿದ್ದೀನಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಮತ್ತೆ ಬೀಡ್ಸು ಮತ್ತು 3 ಸಾರಿ ಆ ಥರ. ಎಂಡಲ್ಲಿ 2 ಸಾರಿ ಮಾಡ್ಕೋಬೇಕು, 3 ಸಾರಿ ಅಲ್ಲ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 2 ಸಾರಿ 4 ಚೈನ್ ನೋಡಿ. ಈ ಥರ ಎಂಡಲ್ಲೂ 2 ಸಾರಿ ಮಾಡಿರೋದು ನಾನು. ಮಧ್ಯದಲ್ಲೆಲ್ಲ 3 ಸಾರಿ ಮಾಡ್ಕೊಂಡಿದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಂಡಲ್ಲಿ. ನೀವು ಪೂರ್ತಿ ಸೀರೆಗೆ ಮಾಡ್ಕೊಳ್ಳಿ ಈ ಥರ. ನಾನಿಲ್ಲಿ ಸ್ಯಾಂಪಲಲ್ಲಿ ಮಾಡ್ತಾಯಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಆ ಲಾಕ್ ಇದೆಯಲ್ವ, ಫಸ್ಟಿಗೆ ನೀವು ಹಾಕಿರೋ ಲಾಕು, ಆ ಲಾಕಿನ ಒಳಗಡೆ ಸೇರಿಸ್ಕೊಳ್ಳಿ. ಸೇಫಾಗಿರುತ್ತೆ, ಅದು ಸೆಕ್ಯೂರ್ ಆಗಿರುತ್ತೆ. ಈ ಥರ ಡಬಲ್ ಲಾಕ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತು 4 ಚೈನು, 3 4 ಅದನ್ನು ಲಾಕ್ ಇದೆಯಲ್ವ, ಲಾಕಲ್ಲಿ ಸೇರಿಸ್ಕೊಳ್ಳಿ. ಲಾಕಿನ ಒಳಗಡೆಯಿಂದ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಬೀಡ್ ಪಕ್ಕದ್ದು, ರಿಂಗ್ ಬೀಡ್ ಪಕ್ಕದ್ದು, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 2 ಸಾರಿ ದಾರ ಹೊಂದ್ಕೊಳ್ಳಿ ಕ್ರೋಶೆ ಹುಕ್ಗೆ. ಆಮೇಲೆ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯದಲ್ಲಿ, ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯದಲ್ಲಿ ಹುಕ್ ಹಾಕಿ ದಾರ ತಗೊಳ್ಳಿ. 4 ದಾರ ಇದೆ ಕ್ರೋಶೆ ಹುಕ್ಕಲ್ಲಿ. ಈಗ ಬೇರೆ ದಾರ ತಗೊಂಡು ಫಸ್ಟ್ 2 ಮಾತ್ರ ಒಂದು ಮಾಡ್ಕೊಳ್ಳಿ, 2ರ ಒಳಗಡೆ ಆ ಥರ. ಫಸ್ಟ್ 2ರ ಒಳಗಡೆ ತನ್ನಿ, ಮತ್ತೆ ದಾರ ತಗೊಂಡು ಮತ್ತೆ 2 ದಾರದ ಒಳಗಡೆ, 2 ಲೂಪ್ನ ಒಳಗಡೆ ತನ್ನಿ, ಮತ್ತೆ ದಾರ ತಗೊಂಡು ಮತ್ತೊಂದು ಸಾರಿ, ಆ ಥರ 3 ಸಾರಿ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸಣ್ಣ ಬೀಡ್, ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು 3 ಚೈನ್ ಮಾಡ್ಕೊಳ್ಳಿ. 1 2 3 ಚೈನು. 3 ಚೈನ್ ಆದಮೇಲೆ ಈ ಟ್ರಿಪಲ್ ಕ್ರೋಶೆ ಹಿಂಭಾಗದಲ್ಲಿ ಜಾಗ ಇರುತ್ತಲ್ವ, ಅಲ್ಲಿಂದ ಕ್ರೋಶೆ ಹುಕ್ ಹಾಕ್ಕೊಂಡು ಪೀಕೋ ಮಾಡ್ಕೊಳ್ಳಿ. ದಾರ ತಗೊಂಬಂದು ಅದನ್ನು ಲಾಕ್ ಮಾಡ್ಕೊಳ್ಳಿ, ಅದು ಪೀಕೋ ಆಗುತ್ತೆ ನೋಡಿ. ಈ ಥರ 2 ಸಾರಿ ದಾರ ಹೊಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ ನೋಡಿ. 1 2 ಮತ್ತು ಇಲ್ಲಿ ದಾರ ತಗೊಂಬಂದು ಬೀಡಲ್ಲಿ ಮೊದಲಿನ 2 ಒಂದು ಮಾಡಿ, ಮತ್ತೆ ದಾರದೊಂದು 2 ಒಂದು ಮಾಡಿ, ಮತ್ತೆ ದಾರದೊಂದು 3 ಸಾರಿ ಆ ಥರ ಮಾಡ್ಕೋಬೇಕು. ಆಗ ಅದು ಟ್ರಿಪಲ್ ಕ್ರೋಶೆ ಆಗುತ್ತೆ. ಡಬಲ್ ಕ್ರೋಶೆಗೆ ನಾವು 2 ಸಾರಿ. ಈಗ ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಮತ್ತು 3 ಚೈನ್, 2 3 ಚೈನು. ಟ್ರಿಪಲ್ ಕ್ರೋಶೆ ಹಿಂಭಾಗದಿಂದ ದಾರ ತಂದು ಪೀಕೋ. ಈ ಥರ ಪೂರ್ತಿ
ಬೀಡ್ಸ್ ಮಾಡ್ಕೋಬೋದು. ರಿಂಗ್ ಬೀಡ್ಸ್ ಪೂರ್ತಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ನೀವು ನಿಮ್ಮ ಕೈಯ ಟೈಟ್ ಲೂಸು ಹೊಂದ್ಕೊಂಡು ಹೆಚ್ಚು ಕಡಿಮೆ ಆಗುತ್ತೆ. ನಾನು ಮಾಡಿದಷ್ಟೇ ನಿಮಗೆ ಬರಬೇಕು ಅಂತ ಏನಿಲ್ಲ. ನೀವು ಎಲ್ಲಿಂದ ಸೇರಿಸಿದ್ದೀರಾ, ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಅದನ್ನು ಹೊಂದ್ಕೊಂಡು ಇರುತ್ತೆ ಆ ಥರ. ಈಗ ಬೀಡ್ ಸೇರಿಸಿ 3 ಚೈನ್ ಹಾಕ್ಕೊಂಡು, ನೀವು ಲೂಸ್ ಮಾಡಿದರೆ ಕಡಿಮೆ ಆಗುತ್ತೆ, ಪೀಕೋ ಮಾಡ್ಕೊಳ್ಳಿ. ಟೈಟ್ ಮಾಡಿದರೆ ಸ್ವಲ್ಪ ಹೆಚ್ಚು ಬರುತ್ತೆ ಆ ಥರ. ನೀವು ನೋಡ್ಕೋಬೇಕಾಗತ್ತೆ ಅಳತೆ. ತುಂಬ ಲೂಸು ಮಾಡ್ಕೋಬೇಡಿ, ವೇವ್ ಥರ ಬರುತ್ತೆ, ಫ್ರಿಲ್ ಥರ. ಟೈಟ್ ಮಾಡಿದರೆ ಒಳಗಡೆ ಬಗ್ಕೊಳ್ಳುತ್ತೆ, ಅದರಿಂದ ನೀವು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ 1 2 3. ಈಗ ಪೀಕೋ ಮಾಡ್ಕೊಳ್ಳಿ ಅಲ್ಲಿ ಹಿಂದೆನ ಆ ಥರ ತಗೊಂಬಂದು. ಮತ್ತೆ ಟ್ರಿಪಲ್ ಕ್ರೋಶೆ ಹಾಕ್ತಾಯಿದ್ದೀನಿ. 2 1 2 1 2 1. ನೋಡಿ ಕೊನೆಯಲ್ಲಿ ಟ್ರಿಪಲ್ ಕ್ರೋಶೆ ಮಾತ್ರ, ಬೀಡ್ ಸೇರಿಸ್ಕೊಳ್ಳಲ್ಲ. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆಗೆ. ನೋಡಿ 7 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಇದು ಈ ಥರ. ಮತ್ತು 4 ಚೈನು ಬಟ್ಟೆಗೆ ಇದು ಲಾಕಿಗೆ ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಲಾಕ್ ಒಳಗಡೆ. ಮತ್ತು ನೆಕ್ಸ್ಟ್ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಬೀಡಲ್ಲಿ ಈ ಥರ. ಮತ್ತು ಬೀಡ್ ಸೇರಿಸಿ ಮತ್ತು 1 2 3 ಇದನ್ನು ಪೀಕೋ ಮಾಡ್ಕೊಳ್ಳಿ. ಮತ್ತು ಟ್ರಿಪಲ್ ಕ್ರೋಶೆ ಇದೇ ಥರ ಇಲ್ಲಿ 7 ಬೀಡ್ಸ್ ಸೇರಿಸ್ಕೊಳ್ಳಿ. ಫಸ್ಟ್ ಆರ್ಚಲ್ಲಿ ಎಷ್ಟು ಸೇರಿಸಿದ್ರೋ ಅಷ್ಟೇ ಸೇರಿಸ್ಕೊಳ್ಳಿ, ಎಲ್ಲ ಒಂದೇ ರೀತಿ ಆಗಬೇಕಲ್ವ ಅದಕ್ಕೆ. ಇಲ್ಲಿನೂ ಬೀಡ್ ಸೇರಿಸ್ಕೊಂಡು 3 ಚೈನ್ ಮಾಡಿ ಪೀಕೋ ಮಾಡ್ಕೋಬೇಕು. 3 ಚೈನು ಪೀಕೋ ಈ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಆರ್ಚ್ಗಳು ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡಿದ್ದೀನಿ ಆರ್ಚ್ಗಳು. ಈಗ ನೆಕ್ಸ್ಟ್ ಸ್ಟೆಪ್ ಒಂದು ಆರ್ಚ್ ಮಾಡಿದ್ದೀನಿ, ನೆಕ್ಸ್ಟು ರೋಲ್ದು ಒಂದು ಆರ್ಚ್. ಈ ಥರ 2 ರೋ ಬೀಡ್ಸ್ ಬರುವಂತಹ ಡಿಸೈನ್ ಇದು. ಪೀಕೋದ ಜೊತೆಯಲ್ಲಿ 2 ರೋನು ಪೀಕೋ ಮಾಡಿರ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೀವು ಬೇಕು ಅಂದರೆ ಈ ಸಿಂಗಲಾಗಿ ಇಷ್ಟೇ ಮಾಡ್ಕೋಬೋದು, ಒಂದು ರೋ ಮಾತ್ರ ಸಿಂಪಲ್ ಆಗುತ್ತೆ ಅವಾಗ. ಇದು ಬ್ರೈಡಲ್ ಸ್ಯಾರಿ ಥರ ಆಗುತ್ತೆ ನೋಡಿ. ಇದೀಗ ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ ನೀವು. ನಾನು ಒಂದು ಆರ್ಚ್ ಮಾಡಿದ್ದೀನಲ್ವ, ಇಲ್ಲಿ ಇದು ಈ ಸ್ಟಾರ್ಟಿಂಗ್ ಇದೆಯಲ್ವ, ಫಸ್ಟ್ ಲಾಕ್ ಮಾಡ್ತೀವಲ್ವ ಅದು ಲಾಕ್. ಇದು ಇಲ್ಲಿ ಲಾಕ್ ಮಾಡ್ದಂಗೆ ನಾನು ಲಾಕ್ ಮಾಡಿದ್ದೀನಿ. ಸೆಕೆಂಡ್ ರೋದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದೇ ಥರ ಇಲ್ಲಿನ ಲಾಕ್ ಆದಮೇಲೆ 4 ಚೈನ್ ಇರುತ್ತೆ, ಆ 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಅಲ್ಲಿನೂ 4 ಚೈನ್ ಕುಚ್ಚಿಗೆ ಇದೆಯಲ್ವ ಸ್ಟಾರ್ಟಿಂಗಲ್ಲಿ, ಅದೇ ಥರ 4 ಚೈನು. ಇದೀಗ ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ ನೀವು. ಲಾಕಲ್ಲಿ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ 4 ಚೈನ್ ಹಾಕಿ ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಲ್ಲಿಂದಲೇ ಈ ಟ್ರಿಪಲ್ ಕ್ರೋಶೆಗೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಇರೋ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಒಂದು ಸ್ವಲ್ಪ ಗ್ಯಾಪ್ ಇರುತ್ತಲ್ವ ಟ್ರಿಪಲ್ ಕ್ರೋಶೆಗಿಂತ ಮೊದಲೇ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡ್ ಸೇರಿಸ್ಕೊಂಡು ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಬೀಡಾದಮೇಲೆ 3 ಚೈನ್ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ ಅಲ್ಲಿ ಪೀಕೋ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಿಂದ್ಗಡೆ. ಆಗ ನೀವು ಟ್ರಿಪಲ್ ಕ್ರೋಶೆ ಹಿಂದ್ಗಡೆ ಮಾಡ್ದಂಗೆ ಈಗ ಸಿಂಗಲ್ ಕ್ರೋಶೆ ಹಿಂದ್ಗಡೆ ಮಾಡ್ಕೋಬೇಕು ಈ ಥರ ಪೀಕೋ. ನೆಕ್ಸ್ಟು ಟ್ರಿಪಲ್ ಕ್ರೋಶೆಯ ಮಧ್ಯದಲ್ಲಿ, ಅಂದರೆ ಪೀಕೋ ಮಧ್ಯ ಅಲ್ಲ, 2 ಟ್ರಿಪಲ್ ಕ್ರೋಶೆಗಳ ಮಧ್ಯ ಗ್ಯಾಪ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ಹಿಂಗೆ ಹಾಕೋವಾಗ ನೋಡ್ಕೊಳ್ಳಿ ಬೀಡ್ಸ್ ಹಿಂದಕ್ಕೆ ಹೋಗುತ್ತೆ ಮೊದಲಿನ ರೋದು, ಅದನ್ನು ಫ್ರಂಟಿಗೆ ತನ್ನಿ ಈ ಥರ. ಅಂದರೆ ಆ ಮೊದಲಿನ ರೋದ ಬೀಡನ್ನು ಫ್ರಂಟಿಗೆ ತಂದುಕೊಂಡು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಬ್ಯಾಕ್ ಸೈಡಿಗೆ ಹೋಗಿಬಿಡತ್ತೆ. ಅದನ್ನು ಇದನ್ನು ಫ್ರಂಟಿಗೆ ತಂದುಕೊಳ್ಳಿ. ಲಾಕ್ ಮಾಡಿದ ಮೇಲೆ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ ಅದು. ಲಾಕ್ ಮಾಡೋದಕ್ಕಿಂತ ಮೊದಲೇ ನೀವು ಅದನ್ನು ಫ್ರಂಟಿಗೆ ತಂದುಕೋಬೇಕು, ಇಲ್ಲಾಂದರೆ ಬ್ಯಾಕಿಗೆ ಹೋಗುತ್ತೆ. ಈಗ ಮತ್ತೆ ಬೀಡ್ ಸೇರಿಸಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ 3 ಚೈನ್ ಮಾಡ್ಕೊಳ್ಳಿ. 1 2 3. ಆ ಸಿಂಗಲ್ ಕ್ರೋಶೆ ಹಿಂದ್ಗಡೆ ದಾರ ತಂದು ಪೀಕೋ ಮಾಡ್ಕೊಳ್ಳಿ. ನೀವು ಹೆಂಗೆ ಟ್ರಿಪಲ್ ಕ್ರೋಶೆಯಲ್ಲಿ ಪೀಕೋ ಮಾಡಿದ್ದೀರಾ ಅದೇ ರೀತಿ ಇಲ್ಲಿ ಸಿಂಗಲ್ ಕ್ರೋಶೆಗೆ ಪೀಕೋ ಅಷ್ಟೇ ಈ ಥರ. ಈಗ ಮುಂದಿನ ಗ್ಯಾಪ್ ಅಂದರೆ 2
ಟ್ರಿಪಲ್ ಕ್ರೋಶೆ ಮಧ್ಯಕ್ಕೆ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ನೀವು. ಪೀಕೋದ ಮಧ್ಯೆ ಅಲ್ಲ, 2 ಟ್ರಿಪಲ್ ಕ್ರೋಶೆ ಮಧ್ಯೆ. ಮೊದಲಿನ ಗ್ರೀನ್ ರೋ ಇದೆಯಲ್ಲ, ಗ್ರೀನ್ ದಾರದಲ್ಲಿ ಮಾಡಿರೋದು, ಅದರ ಬೀಡ್ಸನ್ನು ಫ್ರಂಟಿಗೆ ತಂದುಕೊಳ್ಬೇಕು ನೀವು. ಅದು ಬ್ಯಾಕಿಗೆ ನಿಂತ್ಕೊಳ್ಳುತ್ತೆ. ಇಲ್ಲಾಂದರೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀವಲ್ವ, ಆ ಲಾಕ್ ಮಾಡೋದಕ್ಕಿಂತ ಮೊದಲೇ ಬೀಡ್ಸನ್ನು ಫ್ರಂಟಿಗೆ ತರಬೇಕು. ಈಗ ಬೀಡ್ಸ್ ಹಾಕಿ 3 ಚೈನ್ ಮಾಡಿ ಸಿಂಗಲ್ ಕ್ರೋಶೆ ಹಿಂದ್ಗಡೆ ಈ ಥರ ದಾರ ತಂದು ಲಾಕ್ ಮಾಡಿಕೊಡಿ. ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಬೀಡ್ಸ್ ಇದ್ದುಕೊಂಡು ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಅಥವಾ ಸ್ವಲ್ಪ ಗ್ರ್ಯಾಂಡ್ ಇರೋಂಥ ಸ್ಯಾರಿಗಳಿದೆಯಲ್ಲ ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ಸ್ ಹಾಕಿ ಪೀಕೋ ಮಾಡ್ಕೊಳ್ಳಿ. ಬೀಡ್ಸ್ ಹಾಕಿದ ಮೇಲೆ 3 ಚೈನ್ ಮಾಡ್ಕೊಳ್ಳಿ. 1 2 3. ಇದನ್ನು ಸಿಂಗಲ್ ಕ್ರೋಶೆ ಹಿಂದ್ಗಡೆಯಿಂದ ತಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಟ್ರಿಪಲ್ ಕ್ರೋಶೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ ನೋಡಿ, ಆ ಬೀಡ್ಸನ್ನು ಫ್ರಂಟಿಗೆ ತನ್ನಿ, ಮತ್ತೆ ಲಾಕ್ ಮಾಡಿ. ಈ ಥರ ಮತ್ತೆ ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ಎಂಡ್ವರೆಗೂ ಮಾಡ್ಕೋಬೇಕು ನೀವು. ಎಲ್ಲ ಬೀಡ್ಸ್ ಟ್ರಿಪಲ್ ಕ್ರೋಶೆ ಮಧ್ಯದಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮಧ್ಯದಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಥರ ಬೀಡ್ಸ್ ಹಾಕಿ 3 ಚೈನ್ ಹಾಕಿ ಪೀಕೋ ಮಾಡ್ಕೋಬೇಕು. ಈ ಥರ ಪೂರ್ತಿ ಆರ್ಚು ಮಾಡ್ಕೋಬೇಕು. ನೋಡಿ, ಇದು ಎಂಡಿಗೆ ಬಂದ್ವಿ. ಎಂಡಲ್ಲಿ ಪೀಕೋ ಮಾಡ್ತಾಯಿದ್ದೀನಿ. ಈಗ ಕೊನೆಯ ಗ್ಯಾಪ್ ಇದೆಯಲ್ವ ಟ್ರಿಪಲ್ ಕ್ರೋಶೆ ಮಧ್ಯದಲ್ಲಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿ ಯಾವುದೇ ಬೀಡ್ಸ್ ಅಥವಾ ಪೀಕೋ ಹಾಕೋದು ಬೇಡ. ಎಂಡಲ್ಲಿ ಈ ಥರ ಬರುತ್ತೆ ನೋಡಿ. 7 ಬೀಡ್ಸ್ ಫಸ್ಟ್ ರೋ ಇದ್ದರೆ 7 ಬೀಡ್ಸು ಸೆಕೆಂಡ್ ರೋ, 7 ಬೀಡ್ಸ್. ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಅದು ಫ್ಲವರ್ ಥರ ಕಾಣಿಸುತ್ತೆ, ಪೀಕೋ ಜೊತೆ ಬೀಡ್ಸು 2 ರೋ. ನೀವು ಸೀರೆಗೆ ಹಾಕಿದಾಗ ಗೊತ್ತಾಗುತ್ತೆ ನಿಮಗೆ. ಇದೀಗ ಸ್ಯಾಂಪಲಲ್ಲಿ ಮಾಡಿದ್ದು, ಸೀರೆಗೆ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. 2 ರೋ ಬೀಡ್ಸ್ ಬರುತ್ತೆ, ಜೊತೆಯಲ್ಲಿ ಪೀಕೋ ಇರೋದ್ರಿಂದ ಫ್ಲವರ್ ಥರನೂ ಕಾಣಿಸುತ್ತೆ. ಮಿಡ್ಲಲ್ಲಿ 4 ಚೈನ್ ಇದೆಯಲ್ವ, ಅಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಈ ಥರ ಇದರಲ್ಲಿ ಪೂರ್ತಿ ಮಾಡಿ ತೋರಿಸ್ತೀನಿ ನಾನು ಕುಚ್ಚು ಹಾಕಿ ಹೆಂಗೆ ಕಾಣಿಸುತ್ತೆ ಅಂತ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜರಿ ಸ್ಯಾರಿಗಳಿಗೆ ವಿತ್ ಬೀಡ್ಸ್ ಇಷ್ಟ ಇರೋರು ತುಂಬ ಚೆನ್ನಾಗಿ ಮಾಡ್ಬೋದು ಕಾಣಿಸುತ್ತೆ. ಇದನ್ನು ಮಾಡ್ಬೋದು, ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೀವೇ ಮಾಡ್ಕೋಬೋದು ನಿಮ್ಮ ಸೀರೆಗಳಿಗೆ. ತುಂಬ ಇಷ್ಟ ಆಗುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.